ಹನುಮಂತ ದೇವರು ಕಲಿಯುಗದಲ್ಲಿ ಇದ್ದಾರೆ ಅಂತ ನೀವು ಕೇಳಿರ್ಬೋದು. ಹಾಗಾದರೆ ಅವರು ಎಲ್ಲಿದ್ದಾರೆ, ಯಾವ ಪರ್ವತದಲ್ಲಿದ್ದಾರೆ, ಯಾರಾದರೂ ಬೇರೆ ಸ್ಥಳದಲ್ಲಿ ಇರ್ಬೋದಾ ಅಂತ ನಿಮಗೆ ತಿಳ್ಕೊಳ್ಳೋ ಆಸೆ ಇದ್ದರೆ ಪುರಾಣಗಳ ಪ್ರಕಾರ ನಾವು ಸರಳವಾಗಿ ತಿಳ್ಕೊತಾ ಹೋಗೋಣ. ಫಸ್ಟು ಹನುಮಂತ ದೇವರು ಕಲಿಯುಗದಲ್ಲೂ ಹೇಗೆ ಜೀವಂತವಾಗಿದ್ದಾರೆ ಅಂದರೆ ದೇವರ ಆಶೀರ್ವಾದದಿಂದ ಚಿರಂಜೀವಿ ಆದರು ಅಂತ ಹೇಳ್ಬೋದು. ಚಿರಂಜೀವಿ ಅಂದರೆ ಏನು? ಚಿರಂಜೀವಿ ಅಂದರೆ 4 ಯುಗಗಳಲ್ಲೂ, ತ್ರೇತಾಯುಗ, ದ್ವಾಪರ ಯುಗ, ಈಗ ಕಲಿಯುಗ, ನೆಕ್ಸ್ಟ್ ಸತ್ಯಯುಗ, ಎಲ್ಲ ಯುಗಗಳಲ್ಲೂ ಅಮರರಾಗಿರೋರನ್ನ ಚಿರಂಜೀವಿ ಅಂತ ಹೇಳ್ತಾರೆ. 8 ಚಿರಂಜೀವಿಗಳಲ್ಲಿ ಹನುಮಂತ ಅವರು ಕೂಡ ಒಬ್ಬರು. ಹಾಗಾದರೆ ಹನುಮಂತ ಎಲ್ಲಿರ್ಬೋದು? ಹಿಮಾಲಯದಲ್ಲ, ಯಾವುದಾದ್ರೂ ಪರ್ವತದಲ್ಲ ಅಂತ ತಿಳಿದುಕೊಳ್ಳೋಣ. ಹನುಮಂತರಿಗೆ ಚಿರಂಜೀವಿ ಆಗೋದು ಯಾರು ವರ ಕೊಟ್ಟರು ಅಂತ ಕೇಳಿದ್ರೆ, ಭಕ್ತಿ ಪರಂಪರೆಯ ಪ್ರಕಾರ ರಾಮಾಯಣದಲ್ಲಿ ರಾಮನಿಗೆ ಹನುಮಂತನ ಭಕ್ತಿ ಕಂಡು ತುಂಬ ಸಂತೋಷ ಆಗಿ ಹನುಮಂತನಿಗೆ ಒಂದು ಆಶೀರ್ವಾದ ಮಾಡ್ತಾರೆ. ಏನಂದರೆ, ನನ್ನ ಹೆಸರು ಎಲ್ಲಿವರೆಗೂ ಇರುತ್ತೋ ಈ ಭೂಮಿ ಮೇಲೆ ಅಲ್ಲಿವರೆಗೂ ನೀನು ಜೀವಂತವಾಗಿ ಈ ಭೂಮಿಯಲ್ಲೇ ಇರ್ತೀಯ ಅಂತ ಹನುಮಂತವರಿಗೆ ಆಶೀರ್ವಾದ ಕೊಡ್ತಾರೆ. ಆದರೆ ಹನುಮಂತವರು ಈಗ ಎಲ್ಲಿದ್ದಾರೆ? ಕೆಲವು ಪುರಾಣಗಳ ಪ್ರಕಾರ, ಕೆಲವು ಮಾಹಿತಿಗಳ ಪ್ರಕಾರ ಗಂಧಮಾದನ ಪರ್ವತದಲ್ಲಿ ಇದ್ದಾರೆ ಅಂತ ನಂಬುತ್ತಾರೆ. ಅಂದರೆ ಈ ಗಂಧಮಾದನ ಪರ್ವತ ಇರೋದು ಕೆಲವೊಬ್ಬರು ಹಿಮಾಲಯದ ದಿವ್ಯ ಪ್ರದೇಶ ಅಂತ ಹೇಳ್ತಾರೆ, ಗಂಧಮಾದನ ಪರ್ವತ. ಇನ್ನು ಕೆಲವೊಬ್ಬರು ರಾಮೇಶ್ವರಂದಲ್ಲಿರುವ ಗಂಧಮಾದನ ಪರ್ವತ ಎಂದು ದಿವ್ಯ ಸ್ಥಳವೆಂದು ನಂಬುತ್ತಾರೆ. ಆದರೆ ಪುರಾಣಗಳಲ್ಲಿ ಇದು ಪರ್ಟಿಕ್ಯುಲರ್ ಆಗಿ ಇದೇ ಸ್ಥಳ ಅಂತ ಎಲ್ಲೂ ಉಲ್ಲೇಖ ಮಾಡಿಲ್ಲ. ಬಟ್ ಗಂಧಮಾದನ ಪರ್ವತ ಅಂತ ಹೇಳುತ್ತಾರೆ, ಕೆಲವೊಬ್ಬರು ನಂಬುತ್ತಾರೆ. ಶ್ರೀಮದ್ ಭಾಗವತ ಪುರಾಣದ ಪ್ರಕಾರ ಹನುಮಂತನು ಕಿಂಪುರುಷ ವರ್ಷ ಎಂಬ ದಿವ್ಯ ಸ್ಥಳದಲ್ಲಿ ಇದ್ದಾರೆ ಅಂತ ನಂಬ್ತಾರೆ. ಆ ಸ್ಥಳದಲ್ಲಿ ಹನುಮಂತರು ರಾಮನನ್ನು ನಿರಂತರವಾಗಿ ಜಪಿಸ್ತಾ ಇರ್ತಾರೆ ಅಂತ ಹೇಳಲಾಗುತ್ತದೆ. ಅಂದರೆ ಆ ಕಿಂಪುರುಷ ವರ್ಷ ಎಂಬ ದಿವ್ಯ ಸ್ಥಳ ಯಾರು ಭೌತಿಕವಾಗಿ ನೋಡೋಕ್ಕಾಗಲ್ಲ. ಮನುಷ್ಯರು, ಮಾನವರ ಕಣ್ಣಿಗೆ ಭೌತಿಕವಾಗಿ ಕಾಣಲ್ಲ. ಅದು ದೈವಿಕ ಅಂಶ ಇರೋರು ಮಾತ್ರ ನೋಡೋಕ್ಕೆ ಸಾಧ್ಯ ಅಂತ ಹೇಳಲಾಗುತ್ತದೆ. ಈ ಹನುಮಂತರು ಕೇವಲ ಒಂದು ಸ್ಥಳ, ಒಂದು ಪರ್ವತ, ಒಂದು ಊರು ಅಂತ ಹೇಳೋಕ್ಕಾಗಲ್ಲ. ಇನ್ನೊಂದು ಅತಿ ಸುಂದರವಾದ ನಂಬಿಕೆ ಹೊಂದಿದೆ. ಎಲ್ಲಿ ರಾಮನ ನಾಮ ಹೇಳ್ತಾರೋ, ಎಲ್ಲಿ ರಾಮಾಯಣ ಪಾರಾಯಣ ಮಾಡ್ತಾರೋ, ಎಲ್ಲಿ ರಾಮನ ಜಪಿಸ್ತಾರೋ ಅಲ್ಲಿ ಹನುಮನ ಸಾನ್ನಿಧ್ಯ ಇದ್ದೇ ಇರುತ್ತದೆ ಅಂತ ನಂಬುತ್ತಾರೆ. ಅದು ಸತ್ಯವೂ ಕೂಡ. ನೀವು ನೋಡಿರ್ಬೋದು, ರಾಮನ ಮಂದಿರಗಳಲ್ಲಿ ಹನುಮಂತನ ವಿಗ್ರಹ ಇದ್ದೇ ಇರುತ್ತದೆ. ಹನುಮಂತನ ಚಿತ್ರ ಆದರೂ ಇದ್ದೇ ಇರುತ್ತೆ ಎಲ್ಲ ಕಡೆ. ಎಲ್ಲಿ ರಾಮನ ನಾಮ ಇರುತ್ತೋ ಅಲ್ಲಿ ಹನುಮನ ಸಾನ್ನಿಧ್ಯ ಇದ್ದೇ ಇರುತ್ತೆ. ಇನ್ನೊಂದು ಎಕ್ಸಾಂಪಲ್ ಅಂದರೆ, ನೀವು ನೋಡಿರ್ಬೋದು, ಹನುಮಂತನ ದೇವಾಲಯಗಳಲ್ಲಿ ವಾನರ ಸೇನೆ ಎಷ್ಟು ಜೋರಾಗಿ ಅಡ್ಡಾಡ್ತಾ ಇರ್ತಾರೆ ಅಂತ ನೀವು ನೋಡಿರ್ಬೋದು. ತುಂಬ ಪ್ರಸಿದ್ಧವಾದ ಸ್ಥಳ ಅಂದರೆ ಅಂಜನಾದ್ರಿ. ಇನ್ನು ಅನೇಕ ಹನುಮಂತನ ಮಂದಿರಗಳಲ್ಲೂ ಕೂಡ ವಾನರ ಸೇನೆ ಇರುತ್ತೆ. ಆ ದೈವಿಕ ಶಕ್ತಿ ಇರೋದಕ್ಕೆ ಆ ವಾನರ ಸೇನೆ ಇರೋದು. ಎಲ್ಲಿ ರಾಮನ ನಾಮ ಇರುತ್ತೋ ಅಲ್ಲಿ ಹನುಮಂತನ ಸಾನ್ನಿಧ್ಯ ಇದ್ದೇ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಕಮೆಂಟಲ್ಲಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಹಾಕಿ ಎಲ್ರಿಗೂ ಆದಷ್ಟು ಇದನ್ನು ಕಳಿಸಿ. ನೀವು ಹನುಮಾನ್ ಭಕ್ತರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.